ಹಾಯ್ ಗಾಯ್ಸ್, ಪ್ರೀವಿಯಸ್ ಬ್ಲಾಗ್ ಎಲ್ಲ ನೋಡಿದ್ದೀರಾ? ನಾವು ಮೈಸೂರಲ್ಲಿದ್ದೀನಿ. ಸೊ ಇವತ್ತು ಅಕ್ಕ ನಾನ್ ವೆಜ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು ಅಂದ್ಬಿಟ್ಟು ನಾವು ಚಿಕನ್ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ಆ, ಮತ್ತೆ ಪಾಪು ಎಲ್ಲ ಹೋಗಿ ಚಿಕನ್ ತಗೊಂಡು ಬಂದ್ವಿ. ಸೊ ಅಕ್ಕ ಚಿಕನ್ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ನಾನು ಪಾಪುನ ಆಟ ಆಡಿಸ್ಕೊಂಡು ಬರೋಣ ಅಂತ ಅವನ್ನ ಆಚೆ ಕರ್ಕೊಂಡು ಬಂದಿದ್ದೀನಿ. ಸೊ ಅಕ್ಕ ಅವ್ರ ಮನೆಯಲ್ಲಿ ಪಾಪು ಇದ್ದಿದ್ದರಿಂದ ಅವನದು ಸೈಕಲ್ ಇರ್ಬೋದು ಅವನ್ನೆಲ್ಲ ಇರೋದ್ರಿಂದ ನಮ್ಮ ಪಾಪಗಂತೂ ಅಲ್ಲಿಗೆ ಹೋಗಿದ್ದು ಸಿಕ್ಕಾಪಟ್ಟೆನೇ ಇಷ್ಟನೇ ಆಯಿತು. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಸೈಕಲ್ನ ಕರ್ಕೊಂಡು ಹೋಗು ಅಂತ ನನಗೆ ಹಿಂಸೆ ಕೊಡ್ತಾ ಇದ್ದ. ಸೊ ಬಟ್ ನೋಡಿ ಎಷ್ಟು ಕ್ಯೂಟಾಗಿ ಆಡ್ತಾನೆ ಗೊತ್ತಾ ಅವನು. ಸೊ ಚೆನ್ನಾಗಿತ್ತು ಒಂಥರ. ಅಂದರೆ ನಮ್ಮ ಮನೆಗಳ ಹತ್ರ ಒಂದು ಸ್ವಲ್ಪ ಅಷ್ಟೊಂದು ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಅಷ್ಟು ವೆಹಿಕಲ್ಸ್ ಇರಲೇ ಇಲ್ಲ. ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗುಡ್ ಮಾರ್ನಿಂಗ್ ಅಂತೆಲ್ಲ ಹೇಳ್ತಾ ಇದ್ದಾನೆ. ಸೊ ಆಮೇಲೆ ನಾವು ಅಣ್ಣ ಅವರು ಕೂಡ ಅವನನ್ನು ಆಟ ಆಡಿಸ್ತಾ ಇದ್ರು. ಸೊ ಇಲ್ಲಿ ನೋಡಿ ವೀಲಿಂಗ್ ಎಲ್ಲ ಮಾಡಿಸೋದು, ಮತ್ತು ಅಲ್ಲೇ ಪಕ್ಕದಲ್ಲಿ ಜಾಗ ಎಲ್ಲ ಇತ್ತು, ಮರಳೆಲ್ಲ ಇತ್ತು. ಸೊ ಆ ಮರಳ ಹತ್ರ ಎಲ್ಲ ಆಟ ಆಡಿಸ್ತಾ ಇದ್ವಿ. ಸೊ ಇಲ್ಲಿ ನೋಡಿ ಗುಡ್ಡು ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾನೆ. ಸೊ ಮಕ್ಕಳು ಆಟ ಆಡೋದು ನೋಡಿದ್ರೇನೆ ಏನೋ ಒಂಥರ ಖುಷಿ ಅಲ್ವಾ. ಇಲ್ಲಿ ನೋಡಿ ನಮ್ಮ ಮೇದು ಅವರು ಅವ್ರ ಮಾಮನ ಜೊತೆ ಸೈಕಲಲ್ಲಿ ರೈಡ್ ಆಡಿಸ್ತಾ ಇದ್ದಾರೆ. ನಮ್ಮ ಅಣ್ಣ ಬಂದರೆ ಸಾಕು, ಮಾಮ ರೌಂಡು ನಿದ್ದೆಗಣ್ಣಲ್ಲೂ ಮಾಮ ರೌಂಡು ಅಂತ ಇದ್ದ. ಸೊ ಅವ್ನಿಗೆ ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು. ಸೊ ನಾವು ಚಿಕನ್ ತರಕ್ಕೆ ಹೋಗಿದ್ದಾಗ ನಮ್ಮ ಪಾಪುಗಳನ್ನೂ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೇಗೆ ಆಡ್ತಿದ್ದಾನೆ ಅಂಗಡಿಯಲ್ಲಿ ಅಂತ. ಮಕ್ಕಳು ಜೊತೆ ಅಂತೂ ಆಡೋಕ್ಕಾಗಲ್ಲ. ಸೊ ಚಿಕನ್ ತಂದ ಮೇಲೆ ಆ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು, ಸೊ ನಾನು ಇಲ್ಲಿ ಪಾಪುನ ಆಟ ಆಡಿಸ್ತಾ ಇದ್ದೆ. ಆವಾಗೇ ಹೇಳಿದಾಗೆ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಅಕ್ಕ ಮುಂಚೆ ಅಡುಗೆನೇ ಮಾಡ್ತಾರಲ್ಲ, ಇವಾಗ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಗೊತ್ತಾ. ಸೊ ನನಗಂತೂ ಅವ್ರು ಮಾಡಿದ್ದ ಚಿಕನ್ ಬಿರಿಯಾನಿ ಅಂತೂ ಸಖತ್ ಇಷ್ಟ ಆಯಿತು. ಸೊ ಅವ್ರು ಹೇಗೆ ಮಾಡಿದ್ರು ಅಂತ ತಿಳ್ಕೊಬೇಕಂತ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಬಿರಿಯಾನಿ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ನನ್ನ ಮಗ ಖಾರ ತಿಂದಿರೋನು ಅವನು ಕೂಡ ಇಷ್ಟಪಟ್ಟು ತಿಂದ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಅದೇ ಹೇಳ್ತಾ ಇದ್ದೆ ನಮ್ಮ ಅಕ್ಕಂಗೆ, ಅವಾಗ ನಿಮ್ಗೆ ಮಾಡೋಕ್ಕೆ ಬರ್ತಾಯಿಲ್ಲ, ಏನಕ್ಕ ಇಷ್ಟೊಂದು ಟೇಸ್ಟಿಯಾಗಿ ಮಾಡಿಬಿಟ್ಟಿದ್ದೀರಾ ಅಂತ. ಈವನ್ ನಮ್ಮ ಅಣ್ಣನೂ ಕೂಡ ಅಪ್ರಿಷಿಯೇಟ್ ಮಾಡ್ತಾಯಿತ್ತು. ಸೊ ಇವಾಗ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ. ಸೊ ಆಮೇಲೆ ನಾವು ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಸೊ ಅಕ್ಕ ದೇವ್ರ ಫೋಟೋಗೆ ಹೂವು ಎತ್ಕೊಂಡು ಬಾ ಅಂತ ಹೇಳಿದ್ರು. ಸೊ ಆಯಿತು ಅಂದ್ಬಿಟ್ಟು ಹೂವು ಕಿತ್ಕೊಳ್ಳೋಕ್ಕೆ ಇಲ್ಲಿ ಗಿಡ ಇದೆ, ದಾಸವಾಳ ಗಿಡ. ಸೊ ದಾಸವಾಳ ಗಿಡ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಸೊ ಈ ಮಕ್ಳುಗಳಿಗಂತೂ ಎಷ್ಟು ಆಟ ನೋಡಿ ಖುಷಿ ಅಂದರೆ ಖುಷಿ. ಇದು ನೋಡಿ ವೀಲಿಂಗ್ ಮಾಡ್ತಾ ಇದ್ದಾನೆ ಮೇದು. ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ವೆಕೇಷನಿಗೆ ಬಂದಿದ್ದು. ಅವನು ಖುಷಿ ನೋಡಿ ನಮಗೂ ಕೂಡ ಖುಷಿ. ಸೊ ಆಮೇಲೆ ನೆಕ್ಸ್ಟ್ ನಾವು ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅವತ್ತು ಹೋಗೋಕ್ಕೆ ಆಗಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಬೇಕು ಅಂತ ಹೇಳಿದರು ಅಂದ್ಬಿಟ್ಟು ಅಕ್ಕ ನನ್ನೂ ಕೂಡ ಜೊತೆ ಕರ್ಕೊಂಡು ಹೋಗಿದ್ರು. ಸೊ ನಾವು ಹೋಗಿದ್ದಿದ್ದು ಅಲ್ಲೇ ಫ್ರೆಂಡ್ಸ್ ಅಂತ ಒಂದು ಕೆಫೆ ಥರ ಇದೆ, ಅಂದರೆ ಕೆಫೆ ಕಮ್ ರೆಸ್ಟೋರೆಂಟ್ ಅಂತ. ಸೊ ಅಲ್ಲೇ ಏನಾದರೂ ಅವರು ಅಂದರೆ ನಮ್ಮ ಅಕ್ಕನ ಫ್ರೆಂಡ್ಸ್ ವೆಕೇಷನಿಗೆ ಬಂದಿದ್ರಲ್ವಾ, ಅವರು ಎಲ್ಲ ಮೀಟ್ ಮಾಡ್ಬೇಕಂದ್ಬಿಟ್ಟು ಇಲ್ಲಿಗೆ ಹೋಗಿದ್ದು. ಸೊ ಫುಡ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಪ್ರೈಸ್ ಕೂಡ ಅಫೋರ್ಡಬಲ್ ಆಗೇ ಇತ್ತು, ಅಷ್ಟೇನೂ ಇರಲಿಲ್ಲ. ಸೊ ಅಲ್ಲೇ ಕೂಡ ಕ್ರಿಕೆಟ್ ಎಲ್ಲ ನೋಡಿಕೊಂಡು RCB ಮ್ಯಾಚ್ ನಡೀತಾ ಇತ್ತು. ಇಲ್ಲಿ ನೋಡಿ ನನ್ನ ಮಗ ಈ ಅಂತ ಅಳ್ತಾ ಇದ್ದಾನೆ. ಸೊ ಈ ದಿನ ಅಂತೂ ಹೀಗೆ ಮುಗ್ದೋಯಿತು. ಸೊ ಚಿಕನ್ ಬಿರಿಯಾನಿ ಅಂತೂ ಮಸ್ತಾಗಿತ್ತು. ಆಮೇಲೆ ಇಲ್ಲಿ ಬಂದು ಇಲ್ಲೂ ಕೂಡ ನಾವು ಡಿಫ್ರೆಂಟ್ ಫುಡ್ನ ಟೇಸ್ಟ್ ಮಾಡಿದ್ವಿ. ಅದು ಕೂಡ ಸಕ್ಕತ್ತಾಗಿ ಇಷ್ಟ ಆಯಿತು. ಆಮೇಲೆ ಫೋಟೋ ಸೆಷನ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಾನಂತೂ ಅವ್ರ ಗ್ರೂಪ್ ಜೊತೆ ಹೋಗೋದ್ರಿಂದ ಅವ್ರಿಗೊಂದಷ್ಟು ಫೋಟೋಸ್ ಎಲ್ಲ ತಗೊಟ್ಟೆ. ಆ್ಯಂಡ್ ನಾನು ನಮ್ಮ ಅಕ್ಕ ಕೂಡ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಅಲ್ಲಿ ಒಂದು ಫೋಟೋಸ್ಗೆ ಅಂತಲೇ ಪ್ಲೇಸ್ ಇದ್ದಿದ್ದರಿಂದ ನಮಗೆಲ್ಲ ತುಂಬಾ ಇಷ್ಟ ಆಯಿತು. ನಮ್ಮ ಮಗುಂಗೂ ಕೂಡ ಕೂರಿಸ್ಬಿಟ್ಟು ಫೋಟೋಸ್ ಎಲ್ಲ ತಗೊಟ್ಟೆ. ಈ ದಿನ ಅಂತೂ ತುಂಬಾ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗೈತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.